ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ನಮಗೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಧನುರ್ಮಾಸದ ಶುಕ್ರವಾರ ತಪ್ಪದೆ ಮನೆಯಲ್ಲಿ ನಾವು ಎಷ್ಟೇ ಬಡವರಾದರೂ ಅಥವಾ ಎಷ್ಟೇ ಶ್ರೀಮಂತರಾದರೂ ನಮ್ಮ ಶಕ್ತಿಯ ಅನುಸಾರ ನಾವು ದೀಪವನ್ನು ಹಚ್ತೀವಿ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿಗೆ ದೀಪಾರಾಧನೆ ಅನ್ನುವಂಥದ್ದು ತುಂಬ ಇಷ್ಟಪಡ್ತಾಳೆ ತಾಯಿ. ಯಾವ ಮನೆಯಲ್ಲಿ ನೀಟಾಗಿರುತ್ತೋ, ಯಾವ ಮನೆಯಲ್ಲಿ ಹೆಣ್ಮಕ್ಳಿಗೆ ಸದಾ ಕಾಲ ಗೌರವ ಇರುತ್ತೋ, ನೆಮ್ಮದಿಯಾಗಿ ಹೆಣ್ಮಕ್ಳು ಯಾವ ಮನೆಯಲ್ಲಿರ್ತಾರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ತಪ್ಪದೆ ಅದಕ್ಕೋಸ್ಕರ ಶುಕ್ರವಾರದ ದಿನ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಲಕ್ಷ್ಮೀದೇವಿ ಆಗಿರಬಹುದು ಅಥವಾ ನಮ್ಮ ಮನೆಗೆ ಸಮಸ್ಯೆಗಳೇ ಆಗಿರಬಹುದು, ಬರಬೇಕು ಅಂದರೆ ಅದು ಹೊಸ್ತಿಲಿನ ಮುಖಾಂತರನೇ ಬರುವಂಥದ್ದು. ಹೊಸ್ತಿಲು ಅನ್ನುವಂಥದ್ದು ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು ಪ್ರಾಧಾನ್ಯವಾಗಿ ತಗೊಳ್ತೀವಿ. ಯಾವುದೇ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು ಅಂದರು, ಮನೆ ಕಟ್ಟಬೇಕು ಅಂದರು ಮುಖ್ಯವಾಗಿ ನಾವು ಹೊಸ್ತಿಲನ್ನು ಮೊದಲು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಯಾವುದೇ ಶುಕ್ರವಾರ, ಗುರುವಾರ ಅಥವಾ ಹಬ್ಬ ಹರಿದಿನಗಳಾದರೂ ಕೂಡ ನಾವು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪ್ರತಿನಿತ್ಯ ಲಕ್ಷ್ಮೀದೇವಿ ಶ್ರೀಮನ್ನಾರಾಯಣ ಸಮೇತ ಭೂಲೋಕಕ್ಕೆ ಸಂಚರಿಸಲು ಬರ್ತಾರೆ ಸ್ನೇಹಿತರೆ. ಆಗ ಪ್ರತಿ ಮನೆ ಹತ್ರ ಕೂಡ ನೋಡ್ತಾರೆ. ನಾವು ಅದಕ್ಕೋಸ್ಕರ ಮನೆಯ ಮುಂದೆ ಈ ರೀತಿ ಯಾವಾಗಲೂ ಅಷ್ಟೇ ಚಿಕ್ಕದಾಗಿದ್ದರೂ ಕೂಡ ನೀಟಾಗಿ ಇಟ್ಕೊಂಡ್ರೆ ಆ ಮನೆಗೆ ಸದಾ ಕಾಲ ತಾಯಿ ಬರ್ತಾಳೆ. ಇನ್ನು ಮುಖ್ಯವಾಗಿ ನಾವು ಹೊಸ್ತಿಲ ಹತ್ರ ಹಾಗೂ ನಮ್ಮ ಮನೆಯ ಒಳಗಡೆ ಇದನ್ನು ವಾರಕ್ಕೊಮ್ಮೆ ಆದರೂ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಅದನ್ನು ಹೋಗಲಾಡಿಸೋದಕ್ಕೆ ಈ ಶಕ್ತಿದಾಯಕವಾದ ಸಣ್ಣ ಪರಿಹಾರ. ತಾಮ್ರದ ಚೊಂಬನ್ನು ತಗೊಳ್ಳಿ. ತಾಮ್ರದ ಚೊಂಬು ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಶುದ್ಧವಾದಂಥ ನೀರನ್ನು ತಗೊಳ್ಳಿ. ಚಿಕ್ಕದಾಗಿ ನೀವು ನೀರನ್ನು ತಗೊಂಡು ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅರಿಶಿಣ ಕುಂಕುಮ. ಅರಿಶಿಣ ಅಂದರೆ ಗುರುಬಲವನ್ನು ಹೆಚ್ಚಿಸುವಂಥದ್ದು. ಲಕ್ಷ್ಮೀ ದೇವಿಗೆ, ದುರ್ಗಾದೇವಿಗೆ ಕುಂಕುಮ ಅಂದರೆ ತುಂಬ ಇಷ್ಟವಾಗುತ್ತೆ. ಹಾಗೂ ಏಲಕ್ಕಿ ಪುಡಿ ಅಂದ್ರೇ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು. ಇದನ್ನು ಸ್ವಲ್ಪ ತಗೊಳ್ಳಿ. ನೀವು ಏಲಕ್ಕಿ ಇದ್ದರೆ ಅದನ್ನು ಪುಡಿ ಮಾಡ್ಕೊಳ್ಬಹುದು. ಇನ್ನು ಲವಂಗ, ಇದು ದುಡ್ಡು ಕಾಸು ನಮಗೆ ಎಲ್ಲಾದರೂ ಅದು ಸ್ಟ್ರಕ್ ಆಗಿದೆ ಅಥವಾ ನಮ್ಮ ದನದ ರೇಖೆಗಳು ಮುಚ್ಚೋಗಿದೆ, ದನದ ದ್ವಾರಗಳು ಕ್ಲೋಸ್ ಆಗಿದೆ ಅನ್ನುವಾಗ ಇದನ್ನು ಪರಿಹಾರ ಮಾಡ್ಕೊಳ್ತೀವಿ. ಎಲ್ಲಾದರೂ ನಾವು ದೂರ ಪ್ರಯಾಣ ಹೋಗುವಾಗ, ಕೆಲಸಕ್ಕೆ ಬಹಳ ಮುಖ್ಯವಾಗಿರುವಂಥ ಕೆಲಸಗಳನ್ನು ನಾವು ಹುಡ್ಕೊಂಡು ಹೋದಾಗ, ಯಾವುದಕ್ಕೆ ಆಗಿರಬಹುದು ಮನೆಯಿಂದ ಹೊರಗಡೆ ಹೋಗುವಾಗ ಲವಂಗವನ್ನು ತಗೊಳ್ತೀವಿ. ಲವಂಗ ಅನ್ನುವಂಥದ್ದು ನಮಗೆ ತಂತ್ರ ಪರಿಹಾರಗಳಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಇದನ್ನು ಲಕ್ಷ್ಮೀ ದೇವಿಗೆ ಇಷ್ಟಪಡುವಂಥದ್ದು. ಅದಕ್ಕೆ ಅದರ ಪುಡಿಯನ್ನು ಕೂಡ ಸ್ವಲ್ಪ ತಗೊಳ್ಳಿ. ಇನ್ನು ಇದಕ್ಕೆ ನಮಗೆ ಒಂದು ಹಳದಿ ಹೂವು ಬೇಕಾಗುತ್ತೆ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ. ಯಾಕಂದರೆ ನಾವು ಮಾಡ್ತಾ ಇರುವಂಥ ಕೆಲಸ ಆಗಿರಬಹುದು, ಆ ಸಂಪಾದನೆ ಆಗಿರಬಹುದು, ನಮ್ಗೆ ಆದಾಯ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಾಗ್ತಾ ಇಲ್ಲ, ಇನ್ನು ಖರ್ಚುಗಳೇ ಜಾಸ್ತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಒಂದು ನೋವು ಅನ್ನೋದು ಇರುತ್ತೆ. ಪದೇ ನಮ್ಮ ಖರ್ಚುಗಳನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕಾಗದೆ ಅಂದರೆ ಜಾಸ್ತಿ ಖರ್ಚನ್ನು ಮಾಡಿ ನಾವು ಸಾಲಕ್ಕೆ ಸಿಕ್ಕಾಕ್ಕೊಂಡಿರ್ತೀವಿ. ಆ ಸಾಲವನ್ನು ತೀರಿಸೋದಕ್ಕೂ ಕೂಡ ಮನೆಯಲ್ಲಿ ಇರುವಂಥ ನೆಗೆಟಿವ್ ಅನ್ನುವಂಥದ್ದು ಸಹಾಯ ಮಾಡೋದಿಲ್ಲ. ಇನ್ನೂ ಜಾಸ್ತಿ ಕಷ್ಟಗಳ ಪಾಲಿಗೆ ನಾವು ಗುರಿಯಾಗ್ಬಿಡ್ತೀವಿ. ಇದನ್ನು ಮಾಡ್ಕೊಳ್ತಾ ಬಂದಾಗ ಗುರುಬಲ ಹೆಚ್ಚಾಗುತ್ತೆ, ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತೆ, ಶುಕ್ರ ದೆಸೆ ಅನ್ನುವಂಥದ್ದು ಬರುತ್ತೆ. ಮನುಷ್ಯನಿಗೆ ನೋಡಿ ಯಾವುದ್ಯಾವುದು ಬೇಕೋ ಅದೆಲ್ಲವೂ ಇದರಲ್ಲಿ ಇರೋದರಿಂದ ತಾನಾಗೆ ನಮಗೆ ಅದೃಷ್ಟದ ರೂಪದಲ್ಲಿ ನಮಗೆ ಕುಲಾಯಿಸುವಂಥದ್ದಾಗುತ್ತೆ. ಇದನ್ನೆಲ್ಲವೂ ಕೂಡ ಚೆನ್ನಾಗಿರುವಂಥ ಶುದ್ಧವಾದಂಥ ನೀರಲ್ಲಿ ನಾವು ಇಷ್ಟು ವಸ್ತುಗಳನ್ನು, ಈಗ ತಿಳಿಸಿರುವಂಥ ವಸ್ತುಗಳನ್ನು ಪುಡಿ ಮಾಡಿ ತಗೊಳ್ಬೇಕು. ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಮೊದಲು ದೇವ್ರ ಮನೆಯಲ್ಲಿ ಒಂದು ಹಳದಿ ಹೂವನ್ನು ತಗೊಂಡಿದ್ದೆ. ಈ ರೀತಿ ಪ್ರೋಕ್ಷಣೆ ಮಾಡಬೇಕು. ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಈ ಥರ ಹಾಕ್ಬಿಟ್ಟು ಮನೆಯಲ್ಲಿ ಪ್ರತಿ ಮೂಲೆಗೂ ಕೂಡ ನೀವು ಬಾಗಿಲು, ವಿಂಡೋಸು, ಈ ಥರ ಡೋರ್ಗೆ ಎಲ್ಲವೂ ಕೂಡ ವಾಲ್ಸ್ ಮೇಲೆ ಎಲ್ಲ ಪ್ರೋಕ್ಷಣೆ ಮಾಡ್ತಾ
ಆಮೇಲೆ ಕಿಚನ್ ರೂಮ್ಗೂ ಬಂದು ಬೆಡ್ರೂಮಲ್ಲೂ ಕೂಡ ತೋರಿಸಿ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ನಮಗೆ ಆ ಬೆಡ್ರೂಮಲ್ಲಾಗಿರಬಹುದು ಅಥವಾ ಕಿಚನಲ್ಲೇ ಆಗಿರಬಹುದು ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇರುತ್ತೆ, ಕಾಣಿಸೋದಿಲ್ಲ. ಆದರೆ ಅದರ ಪ್ರಭಾವ ನಮಗೆ ತೋರಿಸ್ತಾ ಇರುತ್ತೆ. ಆ ಪ್ರಭಾವ ಬೀರುವ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಷ್ಟು ಜನ ಮನೆ ತುಂಬ ಇದ್ದರೂ ಕೂಡ ನಾವು ಒಂಟಿ ಅನ್ನುವಂಥ ಫೀಲ್ ನಮ್ಗೆ ಆಗ್ತಾ ಇರುತ್ತೆ. ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕಷ್ಟ ಜಾಸ್ತಿ ಇರುತ್ತೆ. ಅದೆಲ್ಲವೂ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಶಕ್ತಿದಾಯಕವಾದ ನೀರು ಅಂತ ಹೇಳಬಹುದು. ಈ ಥರ ಎಲ್ಲ ಪ್ರೋಕ್ಷಣೆ ಮಾಡಿ ಮನೆಯೆಲ್ಲ ಆದಮೇಲೆ ಹೊಸ್ತಿಲ ಹತ್ರ ಬರಬೇಕು. ಮನೆಯ ಸಿಂಹದ್ವಾರ ಅನ್ನುವಂಥದ್ದು ನಮಗೆ ಜಾಸ್ತಿ ಅದೃಷ್ಟವನ್ನು ತಂದುಕೊಡುತ್ತೆ. ಸಿಂಹದ್ವಾರದ ಹತ್ರ ಬಂದು ಡೋರ್ ಮೇಲೆ ಹಾಗೂ ಹೊಸ್ತಿಲಿನ ಮೇಲೆ ಆ ಸುತ್ತಮುತ್ತ ಎಲ್ಲವೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡಬೇಕು, ಚೆಲ್ಲಬೇಕು ಸ್ವಲ್ಪನೇ. ತದನಂತರ ನಿಮಗೆ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ತುಳಸಿ ಗಿಡದ ಹತ್ತಿರ ಹಾಕಿ ಸ್ನೇಹಿತರೆ. ತುಳಸಿ ಗಿಡದ ಹತ್ರ ಹಾಕಿ ಕೂಡ ಇನ್ನೂ ನೀರಿದೆ ಅಂತ ಹೇಳಿದ್ರೆ, ನಿಮ್ಮ ಮನೆ ಇಂಡಿವಿಜುವಲ್ ಆಗಿದೆ ಅಂತ ಹೇಳಿದ್ರೆ ಸುತ್ತು ಕೂಡ ನೀವು ಪ್ರೋಕ್ಷಣೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮೇಲೆ ಕೂಡ ಪ್ರೋಕ್ಷಣೆ ಮಾಡಿ. ನಾವು ಅಂದ್ಕೊಳ್ತೀವಿ ಈ ವಸ್ತುಗಳು, ಈ ಸಣ್ಣ ಸಣ್ಣ ವಸ್ತುಗಳು ಏನು ಕೆಲಸ ಮಾಡಬಹುದು ಅಂತಂದ್ಬಿಟ್ಟು. ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಹಳ ಒಳ್ಳೆ ಕೆಲಸ ಮಾಡುತ್ತೆ, ನಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ತಂದು ಕೊಡುತ್ತೆ. ನಾವು ಅಂದುಕೊಂಡಿರುವ ಕೆಲಸಗಳು ತಾನಾಗೆ ಒಂದೊಂದೇ ಅದೃಷ್ಟದ ರೂಪದಲ್ಲಿ ಬರುವಂತೆ ಸಹಾಯ ಮಾಡುತ್ತೆ. ಇಷ್ಟು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಶುಕ್ರವಾರದ ದಿನ ಸಾಕಾಗುತ್ತೆ. ಶುಕ್ರವಾರ ಯಾರು ದೀಪ ಹಚ್ಚಿ ದೀಪಕ್ಕೆ ಸ್ವಲ್ಪ ಸಕ್ಕರೆ, ಅರಿಶಿಣ, ಲವಂಗ ಹಾಕಿ ದೀಪ ಹಚ್ತಿರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ನೆಲೆಸ್ತಾಳೆ. ಮಾಡ್ಕೊಂಡು ನೋಡಿ, ಬಹಳ ಒಳ್ಳೆಯದಾಗುತ್ತೆ, ಸುಲಭವಾಗಿರುತ್ತೆ. ಧನ್ಯವಾದಗಳು.